ಆಗ್ತದೆ ನಿಷ್ಠಿರಂತ ಪತ್ರಕರ್ತರು ಇವ್ರ ಮೇಲೆ ಯಾರ ಮೇಲೆ ಮುಖಂಡರ ಮೇಲೆ ಆಗ್ತದೆ. ಆದರೂ ಸಿಎಂ ಈ ವಿಚಾರದಾಗ ಅಸಹಾಯಕ ಆಗಿಬಿಟ್ರು. ಸರಿ, ಈಗ ರಾಜಣ್ಣವರು ಹೇಳಕತ್ತಿದ್ದು ಅಸಹಾಯಕತೆ ಪಸಹಾಯಕತೆ ಅನ್ನೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಎಂದೂ ಅಸಹಾಯಕತೆ ಆಗಂತ ಪ್ರಶ್ನೆ ಬರೋದಿಲ್ಲ. ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ. ಪಕ್ಷದ ಕೆಲವೊಂದಿಟ್ಟು ವಿಚಾರಗಳನ್ನು ಪಕ್ಷನೂ ಎಲ್ಲ ಮಾಹಿತಿಯನ್ನು ತರಿಸ್ಕೊಳ್ತೈತಿ. ತಪ್ಪು ಮಾಡಿದಾರ, ವಾಸ್ತವತೆ ಏನು ಎಂತು ಎನ್ನೋದ್ರ ಬಗ್ಗೆ ಮಾಹಿತಿ ತರ್ಸ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಪಕ್ಷದ ಕೆಲವೊಂದಿಷ್ಟು ಏನು ಕ್ರಮಗಳು ವಹಿಸೋದು ಬಿಟ್ಟರೆ ಅವ್ರ ಮ್ಯಾಗ ಆಗಬೇಕು, ಮುಖ್ಯಮಂತ್ರಿಗಳ ಜೊತೆಗಿದ್ದವ್ರಿಗೆ ಆಗಬೇಕು, ಡಿ ಕೆ ಶಿವಕುಮಾರ್ ಜೊತೆಗಿದ್ದವ್ರು ಆಗಬೇಕು, ಮತ್ತೊಬ್ಬರಿಗೆ ಏನೊಬ್ರಿಗೆ ಆಗಬೇಕು ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ನಮ್ಮ ಪಾರ್ಟಿ ಒಳಗೆ, ನಮ್ಮ ಪಕ್ಷದೊಳಗೆ ಯಾರು ತಪ್ಪು ಮಾಡಿದ್ರೂ ಯಾರನ್ನೂ ಸಹಿಸ್ಕೊಳಂಗಿಲ್ಲ. ಹೈಕಮಾಂಡ್ ಅಷ್ಟು ನಮ್ಮದು ಸ್ಟ್ರಾಂಗ್ ಇದೆ. ನಸೀರವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಆಗಿರೋದ್ರ ಬಗ್ಗೆ ಕರೆದು ಕುಂತು ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಅವರು ನಾಜೀರವರು ಹಿರಿಯ ನಾಯಕರು ಅದಾರ, ಏನೋ ಒಂದು ಸಣ್ಣ ಪುಟ್ಟ ಏನಾಗಿದೆ ಅಂತ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ತರ್ಸ್ಕೊಂತಾರೆ. ಏನಿಲ್ಲ ಆ ರೀತಿ ಕ್ರಮ. ರಾಜಣ್ಣವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತೈತಿ ಈ ವಿಚಾರದಾಗ. ನನಗಿದ್ದು ವಾಸ್ತವ ಸತ್ಯ, ನಾನಂತೂ ಇಷ್ಟು ಹೇಳಬಲ್ಲೆ. ನಮ್ಮಲ್ಲೇ ಆ ರೀತಿ ಪ್ರಶ್ನೆ ಬರೋದಿಲ್ಲ. ಆ ಪ್ರಶ್ನೆ ಬರೋಂಥ ಪ್ರಶ್ನೆನೂ ಉದ್ಭವ ಅದು ರೀಶಫಲ್ ಮಾಡೋಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಬಿಟ್ಟಂಥ ವಿಚಾರ. ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಸಹಜವಾಗಿ ಅವರು ಹಿರಿಯರು ಅದಾರ, ಮೂರು ಸತಿ ಶಾಸಕರಾಗ್ಯಾರ, 7 ಸತಿ ಶಾಸಕರಾಗ್ಯಾರ. ಅವರು ಪಕ್ಷದ ಹಿರಿಯ ಮುಖಂಡರು ಅದಾರ. ಕೇಳೋದ್ರಾಗ ತಪ್ಪೇನಿಲ್ಲ, ಕೇಳಿ ಪಕ್ಷ ನಿರ್ಧಾರ ಮಾಡುತ್ತೆ. ಶಿವರಾಜ್ ತಂಗಡಿಗೆ ಮುಂದುವರಿಯೋದು ಇದು ಮಾಡೋದು ಎಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಮುಂದುವರಿತಾರಂತ ನಾನು ಸಹಜವಾಗಿ ಮನುಷ್ಯನಿಗೆ ಆಸೆ ಇರೋದು ಸಹಜ ಅಲ್ಲ. ನನಗೂ ಆಸೆ ಐತಿ ಮುಂದುವರಿಬೇಕಂತ. ಹೈಕಮಾಂಡಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವರು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದನ್ನು ಪಾಲನೆ ಮಾಡ್ತೀವಿ. ಆ ರೀತಿ ಅವ್ರಿಗೆ ಹೈಕಮಾಂಡಿಗೆ ಪತ್ರ ಬರೆದ್ರೆ ಹೈಕಮಾಂಡ್ನವರು ಆ ಸಮಾಜ ಮುಖಂಡರು ಕರೆದು ಉತ್ತರ ಹೇಳ್ತಾರೆ. ವಾಸ್ತವತೆ ಏನು ಅನ್ನೋದನ್ನು ತಿಳಿಸಿ ಹೇಳ್ತಾರೆ. ಇಲ್ಲಿ ತಪ್ಪೇನಿಲ್ಲ. ಕಡೆಗಣಿಸ ಮುಸ್ಲಿಂ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು, SC ಸಮುದಾಯ ಇರ್ಬೋದು, ST ಸಮುದಾಯ, ಯಾವ ಸಮುದಾಯವನ್ನು ಕಡೆಗಣಿಸಂಥ ಪ್ರಶ್ನೆ ಕಾಂಗ್ರೆಸ್ದೊಳಗೆ ಇಲ್ಲೇ ಇಲ್ಲ. ಎಲ್ಲ ಸಮುದಾಯದವರು ಬೇಕು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟರೆ ಕಾಂಗ್ರೆಸ್ದೊಳಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತದೆ. ನಿಷ್ಠಿರಂತ ಪತ್ರಕರ್ತರು ಇವ್ರ ಮೇಲೆ ಯಾರ ಮೇಲೆ ಮುಖಂಡರ ಮೇಲೆ ಆಗ್ತದೆ. ಆದರೂ ಸಿಎಂ ಈ ವಿಚಾರದಾಗ ಅಸಹಾಯಕ ಆಗಿಬಿಟ್ರು. ಸರಿ, ಈಗ ರಾಜಣ್ಣವರು ಹೇಳಕತ್ತಿದ್ದು ಅಸಹಾಯಕತೆ ಪಸಹಾಯಕತೆ ಅನ್ನೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಎಂದೂ ಅಸಹಾಯಕತೆ ಆಗಂತ ಪ್ರಶ್ನೆ ಬರೋದಿಲ್ಲ. ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ. ಪಕ್ಷದ ಕೆಲವೊಂದಿಟ್ಟು ವಿಚಾರಗಳನ್ನು ಪಕ್ಷನೂ ಎಲ್ಲ ಮಾಹಿತಿಯನ್ನು ತರಿಸ್ಕೊಳ್ತೈತಿ. ತಪ್ಪು ಮಾಡಿದಾರ, ವಾಸ್ತವತೆ ಏನು ಎಂತು ಎನ್ನೋದ್ರ ಬಗ್ಗೆ ಮಾಹಿತಿ ತರ್ಸ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಪಕ್ಷದ ಕೆಲವೊಂದಿಷ್ಟು ಏನು ಕ್ರಮಗಳು ವಹಿಸೋದು ಬಿಟ್ಟರೆ ಅವ್ರ ಮ್ಯಾಗ ಆಗಬೇಕು, ಮುಖ್ಯಮಂತ್ರಿಗಳ ಜೊತೆಗಿದ್ದವ್ರಿಗೆ ಆಗಬೇಕು, ಡಿ ಕೆ ಶಿವಕುಮಾರ್ ಜೊತೆಗಿದ್ದವ್ರು ಆಗಬೇಕು, ಮತ್ತೊಬ್ಬರಿಗೆ ಏನೊಬ್ರಿಗೆ ಆಗಬೇಕು ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ನಮ್ಮ ಪಾರ್ಟಿ ಒಳಗೆ, ನಮ್ಮ ಪಕ್ಷದೊಳಗೆ ಯಾರು ತಪ್ಪು ಮಾಡಿದ್ರೂ ಯಾರನ್ನೂ ಸಹಿಸ್ಕೊಳಂಗಿಲ್ಲ. ಹೈಕಮಾಂಡ್ ಅಷ್ಟು ನಮ್ಮದು ಸ್ಟ್ರಾಂಗ್ ಇದೆ. ನಸೀರವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಆಗಿರೋದ್ರ ಬಗ್ಗೆ ಕರೆದು ಕುಂತು ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಅವರು ನಾಜೀರವರು ಹಿರಿಯ ನಾಯಕರು ಅದಾರ, ಏನೋ ಒಂದು ಸಣ್ಣ ಪುಟ್ಟ ಏನಾಗಿದೆ ಅಂತ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ತರ್ಸ್ಕೊಂತಾರೆ. ಏನಿಲ್ಲ ಆ ರೀತಿ ಕ್ರಮ. ರಾಜಣ್ಣವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತೈತಿ ಈ ವಿಚಾರದಾಗ. ನನಗಿದ್ದು ವಾಸ್ತವ ಸತ್ಯ, ನಾನಂತೂ ಇಷ್ಟು ಹೇಳಬಲ್ಲೆ. ನಮ್ಮಲ್ಲೇ ಆ ರೀತಿ ಪ್ರಶ್ನೆ ಬರೋದಿಲ್ಲ. ಆ ಪ್ರಶ್ನೆ ಬರೋಂಥ ಪ್ರಶ್ನೆನೂ ಉದ್ಭವ ಅದು ರೀಶಫಲ್ ಮಾಡೋಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಬಿಟ್ಟಂಥ ವಿಚಾರ. ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಸಹಜವಾಗಿ ಅವರು ಹಿರಿಯರು ಅದಾರ, 3 ಸತಿ ಶಾಸಕರಾಗ್ಯಾರ, 7 ಸತಿ ಶಾಸಕರಾಗ್ಯಾರ. ಅವರು ಪಕ್ಷದ ಹಿರಿಯ ಮುಖಂಡರು ಅದಾರ. ಕೇಳೋದ್ರಾಗ ತಪ್ಪೇನಿಲ್ಲ, ಕೇಳಿ ಪಕ್ಷ ನಿರ್ಧಾರ ಮಾಡುತ್ತೆ. ಶಿವರಾಜ್ ತಂಗಡಿಗೆ ಮುಂದುವರಿಯೋದು ಇದು ಮಾಡೋದು ಎಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಮುಂದುವರಿತಾರಂತ ನಾನು ಸಹಜವಾಗಿ ಮನುಷ್ಯನಿಗೆ ಆಸೆ ಇರೋದು ಸಹಜ ಅಲ್ಲ. ನನಗೂ ಆಸೆ ಐತಿ ಮುಂದುವರಿಬೇಕಂತ. ಹೈಕಮಾಂಡಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವರು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದನ್ನು ಪಾಲನೆ ಮಾಡ್ತೀವಿ. ಆ ರೀತಿ ಅವ್ರಿಗೆ ಹೈಕಮಾಂಡಿಗೆ ಪತ್ರ ಬರೆದ್ರೆ ಹೈಕಮಾಂಡ್ನವರು ಆ ಸಮಾಜ ಮುಖಂಡರು ಕರೆದು ಉತ್ತರ ಹೇಳ್ತಾರೆ. ವಾಸ್ತವತೆ ಏನು ಅನ್ನೋದನ್ನು ತಿಳಿಸಿ ಹೇಳ್ತಾರೆ. ಇಲ್ಲಿ ತಪ್ಪೇನಿಲ್ಲ. ಕಡೆಗಣಿಸ ಮುಸ್ಲಿಂ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರ್ಬೋದು,
ಒಕ್ಕಲಿಗ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು, SC ಸಮುದಾಯ ಇರ್ಬೋದು, ST ಸಮುದಾಯ, ಯಾವ ಸಮುದಾಯವನ್ನು ಕಡೆಗಣಿಸಂಥ ಪ್ರಶ್ನೆ ಕಾಂಗ್ರೆಸ್ದೊಳಗೆ ಇಲ್ಲೇ ಇಲ್ಲ. ಎಲ್ಲ ಸಮುದಾಯದವರು ಬೇಕು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟರೆ ಕಾಂಗ್ರೆಸ್ದೊಳಗೆ ಸರ್ವ ಜನಾಂಗದ ಶಾಂತಿಯ ತೋಟ.